ಕಚೇರಿಯ ಉದ್ಘಾಟನೆ ವೇಳೆ ಏನು ಒಂದು ಪಕ್ಷ ಮತ್ತು ಸಂಘದ ವಿರೋಧಿಸುತ್ತೇವೆ ಅನ್ನೋ ಹೇಳಿಕೆಯಲ್ಲಿ ಅದರಲ್ಲಿ ಮತ್ತೊಂದು ಮಾತನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ, ನಾವು ಭಾರತದ ವಿರುದ್ಧ ಹೋರಾಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಆಡಿರ್ತಾರೆ. ಸಂಪೂರ್ಣವಾಗಿ ಅಕ್ಷಮ ಅಪರಾಧವಾಗಿದ್ದು ದೇಶದ ವಿರೋಧಿ ಹೇಳಿಕೆಯಾಗಿದೆ. ಕೂಡಲೇ ಅವರ ವಿರುದ್ಧ ಈಗ ದೇಶಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ದೇಶದ ವಿರುದ್ಧ ಹೋರಾಡ್ತೀವಿ ಅಂತಂದ್ರೆ ಅದು ಯಾವ ಮಾನಸಿಕತೆ ತೋರಿಸ್ತದೆ ಅಂತ ತಮಗೆಲ್ಲ ಹೇಳ್ತೇವೆ. ಇವತ್ತು ದೇಶದ ವಿರುದ್ಧ ಹೋರಾಡ್ತಿರ್ತಕ್ಕಂಥವ್ರು ಯಾರಂತ ತಮಗೆಲ್ಲ ಗೊತ್ತಿದೆ. ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಮೊಘಲರು ಈ ದೇಶದ ವಿರುದ್ಧ ಹೋರಾಡಿದರು, ಬ್ರಿಟಿಷರು ಈ ದೇಶದ ವಿರುದ್ಧ ಬಂದರು. ಇವತ್ತು ಇವರು ಕೂಡ ದೇಶದ ವಿರುದ್ಧ ನಾವು ಹೋರಾಡ್ತೀವಿ ಅಂದರೆ ಇವರು ಅದೇ ಸಂತತಿಯ ಈಗಿನ ಭಾಗದವರು ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾರೆ. ಯಾಕಂದರೆ ದೇಶ ವಿರುದ್ಧ ಹೇಳಿಕೆ ನೀಡ್ತಕ್ಕಂಥವರು ಯಾವತ್ತೂ ಈ ದೇಶದ ಒಂದು ಸಾರ್ವಭೌಮತೆಗೆ ವಿರುದ್ಧವಾಗಿರ್ತಕ್ಕಂಥ ಮಾನಸಿಕತೆಯವರು ಅಂತ ಹೇಳಿ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೂಡಲೇ ಅವ್ರ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಬೇಕು. ತದನಂತರ ಅವರನ್ನು ಗಡೀಪಾರು ಮಾಡಿ ಅವರನ್ನು ಸಂಸತ್ ಸ್ಥಾನ ಮತ್ತು ವಿರೋಧ ಪಕ್ಷದ ನಾಯಕ ಸ್ಥಾನದ ಕೂಡಲೇ ವಜಾ ಮಾಡಿ ಅವ್ರ ಮೇಲೆ ಸೂಕ್ತ ಭಾರತ ದೇಶದ ಕಾನೂನನ್ನು ಪ್ರಯೋಗಿಸಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿದ್ದೇನೆ. ಯಾವತ್ತೂ ಕೂಡ ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಭಾರತವನ್ನು ಗೌರವಿಸ್ತೇವೆ, ಭಾರತ ಸಂವಿಧಾನವನ್ನು ಪಾಲಿಸ್ತೇವೆ ಅಂತ ಹೇಳ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಭಾರತದ ವಿರುದ್ಧವೇ ನಾನು ಹೋರಾಡ್ತೀನಿ ಅನ್ನುವಂಥದ್ದು ಯಾವ ರೀತಿ ಅನ್ನೋದು ಈ ಸಂದರ್ಭದಲ್ಲಿ ನಾಗರಿಕ ಸಮಾಜ ಮತ್ತು ಈ ದೇಶದ ಪ್ರಜ್ಞಾಯುತ ನಾಯಕರು ಯೋಚನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಒಂದು ಪಕ್ಷ ಮತ್ತು ರಾಜಕೀಯ ಅಧಿಕಾರವನ್ನು ಹಿಡಿಯಲು ಯಾರನ್ನು ಓಲೈಕೆ ಮಾಡಲು ಇರ್ತಕ್ಕಂಥ ಒಂದು ಸಂಘಟನೆ ಅಲ್ಲ. ಯಾವತ್ತು ಈ ದೇಶದ ಒಂದು ವಿಚಾರವನ್ನು, ಈ ದೇಶದ ಸಾರ್ವಭೌಮತೆಯನ್ನು, ಈ ಒಂದು ಒಗ್ಗಟ್ಟನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದೇ ಭಾರತೀಯ ಜನತಾ ಪಾರ್ಟಿ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ದೇಶ ವಿರೋಧಿ ಹೇಳಿಕೆ ನೀಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ವಿರುದ್ಧ ಈ ಒಂದು ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಬಂದಿದ್ವಿ. ನಮ್ಮೆಲ್ಲರಿಗೂ ಕೂಡ ದೇಶದ ಪರವಾಗಿ ಬಂದಿರತಕ್ಕಂಥ ದೇಶ ಭಕ್ತಾದಿಗಳಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಹಿರಿಯರಿಗೆ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಂದಿಸ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಭಾರತ್. भारत माता की जय, भारत माता की जय। यशस्वी राहुल